ನಮಸ್ಕಾರ ಸ್ನೇಹಿತರೆ, ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಫೈನಲಿ ಏನಂತಂದರೆ ಕೆ ಸಿ ಟಿ ರಿಸಲ್ಟ್ ಒಂದು ಮುಹೂರ್ತ ಅಂತ ಏನು ಕರಿತೀವಿ ಅದು ಫಿಕ್ಸ್ ಅಂತ ಆಗಿದೆ. ಭಾಳಷ್ಟು ಕೂಡ ಸರ್ಚ್ ಮಾಡ್ತಿದ್ದಾರೆ, ಸುಮ್ಮನೆ ಗೂಗಲ್ ವೇಸ್ಟ್, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಟಾಗಿ ಇವತ್ತು ನ್ಯೂಸ್ ಪೇಪರಲ್ಲಿ ಕೂಡ ಬಂದೈತೆ ವಿತ್ ಡೇಟ್ ಕೂಡ ಕನ್ಫರ್ಮೇಷನ್. ಓಕೆ, ಇದ್ರ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಏನೇನಿದೆ ಅಂತ ಓದ್ತೀನಿ. ಸೊ ಬೆಂಗಳೂರು 2022 ಅಥವಾ 23ಕ್ಕೆ ಸಿ ಇ ಟಿ ಫಲಿತಾಂಶ ಪ್ರಕಟಣೆ ಅಂತಂದು, ಯಾಕೆ 22, 23 ಅಂತ ಕೊಟ್ಟಿದ್ದಾರೆ ಅಂತಲೂ ಕೂಡ ರೀಸನ್ ಹೇಳ್ತೀನಿ ನಿಮಗೆ. ಇಂಜಿನಿಯರ್ ಸೇರಿದಂತೆ ವಿವಿಧ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಿ ಇ ಟಿ ಫಲಿತಾಂಶ ಮೇ 22 ಅಥವಾ 23ಕ್ಕೆ ಪ್ರಕಟವಾಗಲಿದೆ. ಯಾಕೆಂತಂದರೆ ಇಂಜಿನಿಯರಿಂಗ್ ಸೇರಿದಂಥ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಏಪ್ರಿಲ್ 16ಕ್ಕೆ ನಿಮ್ಮ ಫಿಸಿಕ್ಸ್ ಆಯಿತು ಮತ್ತು ಕೆಮಿಸ್ಟ್ರಿ, ಮತ್ತು ಏಪ್ರಿಲ್ 17ಕ್ಕೆ ಮ್ಯಾಥ್ಸು ಮತ್ತು ಬಯಾಲಜಿ ಎಲ್ಲನೂ ಕೂಡ ಎಕ್ಸಾಮು ಸುಮಾರು 775 ಕೇಂದ್ರಗಳಲ್ಲಿ ಏನು ನಡೀತಿದೆ, ಸೆಂಟ್ರಲ್ಲಿ ಎಕ್ಸಾಮ್ ನಡೆಸಿದರು. ಸೊ ಅದ್ರ ತಕ್ಕನಂಗೆ ಎಕ್ಸಾಮ್ದು ಅಂದರೆ ಪಿ ಯು ಸಿದು ಎಕ್ಸಾಮನ್ನು ಮತ್ತು ಎಕ್ಸಾಮ್ 2ದು ಮತ್ತು CBSE ಮತ್ತು ICSE ಫಲಿತಾಂಶ ಪ್ರಕಟಣೆ ಆಗಿದೆ ಈಗಾಗಲೇ. ಸೊ ಅದಾದ ನಂತರ ಅಭ್ಯರ್ಥಿಗಳು ಪಡೆದ ಅಂಕಗಳ ಕೂಡುವಿಕೆ ಕಾರ್ಯಕ್ರಮಗಳು KE ಪೂರ್ಣಗೊಳಿಸಿದೆ. ಅಂತಂದರೆ ಈಗಾಗಲೇ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದೆ. ಬಟ್ ಎಲ್ಲನೂ ಕೂಡ ರೆಡಿ ಇದ್ದರೂ ಕೂಡ ಏನಕ್ಕೆ ಇವತ್ತೇ ಬರ್ತಿಲ್ಲ ರಿಸಲ್ಟ್ ಅಥವಾ ನಾಳೆ ಬರ್ತಿಲ್ಲ ಅಂತಂದರೆ 22, 23ಕ್ಕೆ ಅಷ್ಟೇ ಯಾಕೆ ಲೇಟ್ ಆಗ್ತಿದೆ ಅಂತಂದರೆ ನೋಡಿ, ಮುಂದೆ ನೋಡಿ, ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಏಪ್ರಿಲ್ 15ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗಿತ್ತು. ಅವರಲ್ಲಿ ಹೆಚ್ಚಿನವರು ಕೇರಳದ ಅಭ್ಯರ್ಥಿಗಳು. ಇಲ್ಲಿ ನೋಡಿ ಅರ್ಥ ಮಾಡ್ಕೋಬೇಕು. ಈಗ ನಿಮ್ಗಳಿಗೆ ಗೊತ್ತಿರುವ ಬಗ್ಗೆ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಅವನು ಕೂಡ ಎಕ್ಸಾಮ್ ಎಲ್ಲನೂ ಕೂಡ ಬರೆದಿದ್ದಾರೆ. ಮತ್ತು CBSE ಮತ್ತು ICSE ಎಲ್ಲನೂ ಕೂಡ ರಿಸಲ್ಟ್ ಬಂದೈತೆ ನಿಮ್ದು ಎಲ್ಲನೂ ಕೂಡ. ಓಕೆ, ಅಂತಂದರೆ ಎಕ್ಸಾಮು KCT ಬರೆದಿದ್ದಾರೆ, ಮತ್ತು CBSE, IC ಮತ್ತು PUCದು ಎಕ್ಸಾಮನ್ನು ಎಕ್ಸಾಮ್ 2 ಕೂಡ ರಿಸಲ್ಟ್ ಬಂದೈತೆ. ಬಟ್ CET ರಿಸಲ್ಟ್ ಏನಕ್ಕೆ ತಡೆ ಹಿಡ್ದಾರೆ ಅಂತಂದರೆ ನಿಮ್ಮ ಕನ್ನಡ ಬರ್ತಕ್ಕಂಥ ಗಡಿನಾಡು ಮತ್ತು ಹೊರನಾಡು, ಓಕೆ, ಇಲ್ಲಿ ಹೇಳ್ತಿದ್ದಾರೆ ಯಾರು ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರು ಏಪ್ರಿಲ್ 15ಕ್ಕೆ ಏನು ಮಾಡಿದ್ರು, ಎಕ್ಸಾಮ್ ಬರೆದಿದ್ದಾರೆ. ಬಟ್ ಅದರಲ್ಲಿ ಬಹುತೇಕ ಹುಡುಗರು ಏನಾಗಿದ್ದಾರೆ ಅಂತಂದರೆ ಕೇರಳದ ಸ್ಟೂಡೆಂಟ್ಸ್ ಆಗಿದ್ದಾರೆ. ಸೊ ಹಂಗಾಗಿ ಈಗ ಈ ವಿದ್ಯಾರ್ಥಿಗಳ PU ಫಲಿತಾಂಶವನ್ನು ಕೇರಳ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದೇ ಮೇ 21ರಂದು ಪ್ರಕಟಿಸಲಿದೆ. ಅಂತಂದರೆ ಎಲ್ಲರೂ ಕೂಡ ರಿಸಲ್ಟ್ ಎಲ್ಲರೂ ಕೂಡ ಒಟ್ಟಿಗೆ ಬಿಡಬೇಕು. ಯಾವುದೊಂದು ಸ್ಟೂಡೆಂಟ್ಸ್ ಕೂಡ ಅರ್ಧ ಇಟ್ಕೊಂಡು ಅರ್ಧ ಬಿಡೋಲ್ಲ. ಆದರೆ ಇಲ್ಲಿ KEದಲ್ಲಿ ನಡೆಸ್ತಕ್ಕಂಥ ಕನ್ನಡ ಎಕ್ಸಾಮಲ್ಲಿ ಈಗ ಗಡಿನಾಡು ಹೊರನಾಡು ಹುಡುಗರು ಏನು ಬರೆದಿದ್ದಾರೆ ಆ ಸ್ಟೂಡೆಂಟ್ಸು, ಅದರಲ್ಲಿ ಕೇರಳದವ್ರು ಜಾಸ್ತಿ ಇರೋ ಕಾರಣ ಕೇರಳದಲ್ಲಿ PUC ಎಕ್ಸಾಮ್ ರಿಸಲ್ಟ್ ಮೇ 21ಕ್ಕೆ ಅನೌನ್ಸ್ ಆಗ್ತದೆ. ಸೊ ಅಂದರೆ 21ಕ್ಕೆ ಅವ್ರೇನಾದರೂ ಸಾಯಂಕಾಲ ಈ ರೀತಿ ಅನೌನ್ಸ್ಮೆಂಟ್ ಮಾಡಿದರೆ ನಿಮ್ಮದು ರಿಸಲ್ಟ್ 22 ಸ್ವಲ್ಪ ಲೇಟ್ ಆದರೂ ಕೂಡ, ಅಂತಂದರೆ ಅವ್ರದ್ದು ಕೂಡ ಡೀಟೇಲ್ಸ್ ತೊಗೊಳೋಟ್ಟಿಗೆ ಸ್ವಲ್ಪ ಕೇದವ್ರು ಲೇಟ್ ಆದರೆ 23ಕ್ಕಂದು ಬರ್ತಾರೆ. ಅಂತಂದರೆ 22, 23ಕ್ಕೆ ಬರ್ತಂತಂದು ಇದು ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ನ್ಯೂಸ್. ಓಕೆ, ಯಾವುದೇ ರೀತಿಯಾಗಿ ನೀವು ಹೋಗ್ಬಿಟ್ಟು ವೆಬ್ಸೈಟ್ ಚೆಕ್ ಮಾಡಿಕೊಂಡೆ ಅಥವಾ ಎಲ್ಲದು ಹೋಗಿ ಯೂಟ್ಯೂಬ್ ಚಾನಲ್ಸ್ ಚೆಕ್ ಮಾಡ್ಕೊಂಡೆ ಅಂತಂದರೆ ಅದು ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕುಂದರೆ ಅದು ನಿಮ್ಮೊಂದು ವೇಸ್ಟ್ ಆಫ್ ಟೈಮ್. ಅದನ್ನ ಬಿಟ್ಟು ಹಾಕಿ ಸ್ವಲ್ಪ ಈಗಿರುವಂಥ ಟೈಮೇ ಬೇಕಾದಂದರೆ ನೀವು ಬೇಕಾದರೆ ಕಾಲೇಜಸ್ನ ರೆಡಿ ಮಾಡಿಕೊಟ್ಟು ಇಟ್ಕೋರಿ. ಆ್ಯಂಡ್ ಟಾಪ್ ಕಾಲೇಜಸ್ ಯಾವೆಲ್ಲ ಬೇಕು ನೀವು ರೆಡಿ ಇಟ್ಕೋರಿ. ಆ್ಯಂಡ್ ಸ್ವಲ್ಪ ಕಟ್ ಆಫ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇರಲಿ. ಪ್ರೀವಿಯಸ್ ಇಯರ್ ಕಟ್ ಆಫ್ ಎಲ್ಲೆಲ್ಲಿ ನಿಂತೆ ಅದನ್ನು ಕೂಡ ಸ್ವಲ್ಪ ನೀವು ಅನಲೈಸಸ್ ಮಾಡಿದರೆ ನಿಮಗೆ ಮುಂದೆ ಕೌನ್ಸಿಲಿಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಸರಿನಾ? ರಿಸಲ್ಟು 22 ಅಥವಾ 23ಕ್ಕೆ ಬರ್ತದೆ. ಇದನ್ನು ಬಿಟ್ಟು ಇದರಲ್ಲಿ ಯಾವುದೇ ರೀತಿಯಾಗಿ ಚೇಂಜಸ್ ಆಗೋಲ್ಲ. ಅದಕ್ಕಿಂತ ಮುಂಚೆ ಅಂದ್ರೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂತಂದರೆ ಇವ್ರದ್ದೇ ಅಂದರೆ ರಿಸಲ್ಟ್ PU ಬರೋದೇ 21ಕ್ಕೆ ಕೇರಳದ ಸ್ಟೂಡೆಂಟ್ಗೆ. ಸೊ ಹಂಗಾಗಿ ಲೇಟ್ ಆಗುತ್ತೆ. ಸೊ ಏನೇ ಆಗಲಿ ಪದೇ ಹೇಳ್ತೀನಿ, ಇವತ್ತೇ ರಿಸಲ್ಟ್ ಬಂದರೂ ಕೂಡ ಅಂದರೆ ಇವತ್ತು ಬರೋಲ್ಲ, 22, 23ಕ್ಕೆ ಬಂದರೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತೆ. ಓಕೆ ಸರಿನಾ? ಸರಿ, ಏನಾದರೂ ಅಪ್ಡೇಟ್ ಬಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.